ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಬ್ರಹ್ಮಕುಮಾರಿ ಸಂಪ್ರದಾಯದ ಮೇ 14, 2026ರಂದು ದಾಖಲಾಗಿರುವ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಪಠ್ಯವನ್ನು ವಸ್ತುನಿಷ್ಠವಾಗಿ ನೋಡಲಿದ್ದೇವೆ. ಯಾವುದೇ ಪೂರ್ವಗ್ರಹಗಳಿಲ್ಲದೆ ನೇರವಾಗಿ ವಿಷಯಕ್ಕೆ ಬರೋಣ. ಸರಿ, ಈಗೊಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಮನುಷ್ಯನ ಜೀವನದ ಅತ್ಯಂತ ಮೂಲಭೂತ ಪ್ರಶ್ನೆ, ಅದೇ ಈ ಶಾಶ್ವತವಾದ ಸಂತೋಷದ ರಹಸ್ಯವಾದರೂ ಏನು? ನಾವೆಲ್ಲರೂ ಪ್ರತಿದಿನ ಹುಡುಕ್ತಿರೋದು ಇದನ್ನೇ ಅಲ್ವಾ? ಹಾಗಾದ್ರೆ ಇಂದಿನ ನಮ್ಮ ಈ ಮೂಲ ಪಠ್ಯವು ಈ ಗಹನವಾದ ಪ್ರಶ್ನೆಗೆ ಹೇಗೆ ಉತ್ತರ ನೀಡುತ್ತದೆ ಎಂಬುದನ್ನು ನೋಡೋಣ. ಈ ಇಡೀ ವಿಷಯವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ನಾವು ಇದನ್ನು 5 ಸರಳ ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. 1. ಪ್ರೀತಿಯ ಸಾಗರ. 2. ಸುಖವನ್ನು ಕೊಡುವುದು ಹಾಗೂ ದುಃಖವನ್ನು ತಪ್ಪಿಸುವುದು. 3. ದೈನಂದಿನ ಅಭ್ಯಾಸ ಮತ್ತು ಶುದ್ಧೀಕರಣ. 4. ಸಂಪೂರ್ಣ ವಿಧೇಯತೆ ಮತ್ತು ಭಕ್ತಿ. ಹಾಗೂ ಕೊನೆಯದಾಗಿ ಅಚಲವಾದ ಸ್ಥಿರಸ್ಥಿತಿ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ವಿಭಾಗ, ಪ್ರೀತಿಯ ಸಾಗರ, ಅಂದ್ರೆ ಅಂತಿಮ ಆದರ್ಶವನ್ನು ಹೇಗೆ ಸ್ಥಾಪಿಸುವುದು ಅಂತ. ಈ ಪಠ್ಯವು ತಂದೆಯನ್ನು ಒಂದು ಪ್ರೀತಿಯ ಸಾಗರ ಅಂತ ಬಹಳ ಅದ್ಭುತವಾಗಿ ವರ್ಣಿಸುತ್ತದೆ. ಒಮ್ಮೆ ಯೋಚಿಸಿ, ಪ್ರೀತಿಯನ್ನು ಸಾಗರಕ್ಕೆ ಹೋಲಿಸ್ತಿದ್ದಾರೆ ಅಂದ್ರೆ ಅದರ ಆಳ ವಿಸ್ತಾರ ಎಷ್ಟಿರ್ಬೋದು? ಪ್ರಪಂಚದಲ್ಲಿ ಮತ್ತಾರೂ ಇಷ್ಟೊಂದು ಪ್ರೀತಿಯನ್ನು ಕೊಡಲು ಸಾಧ್ಯವೇ ಇಲ್ಲ ಅನ್ನೋದು ಇದರ ಸ್ಪಷ್ಟ ನಿಲುವು. ನಿಜಕ್ಕೂ ಇದೊಂದು ಪವರ್ಫುಲ್ ರೂಪಕ. ಹಾಗಾದ್ರೆ ಈ ಪಠ್ಯವನ್ನು ಅನುಸರಿಸುವವರ ಅಂದ್ರೆ ಮಕ್ಕಳ ಗುರಿ ಏನಾಗಿರ್ಬೇಕು? ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಮಕ್ಕಳು ಸಹ ತಂದೆಯ ಸಮಾನರಾಗಿರ್ಬೇಕು, ಯಾರಿಗೂ ಬೇಸರಪಡಿಸಬಾರದು. ಅಂದ್ರೆ ಕೇವಲ ಆ ಮಿತಿಯಿಲ್ಲದ ಪ್ರೀತಿಯನ್ನು ಪಡೆಯುವುದು ಮಾತ್ರವಲ್ಲ, ನಾವೇ ಆ ಪ್ರೀತಿಯ ಪ್ರತಿರೂಪವಾಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಇತರರಿಗೆ ದುಃಖವನ್ನು ಉಂಟು ಮಾಡಬಾರದು. ಇದೇ ಅಂತಿಮ ಸಾಧನೆ. ಈಗ 2ನೇ ವಿಭಾಗಕ್ಕೆ ಹೋಗೋಣ. ಸುಖವನ್ನು ಕೊಡುವುದು, ದುಃಖವನ್ನು ತಪ್ಪಿಸುವುದು. ಇದು ಸಂಪೂರ್ಣವಾಗಿ ನಮ್ಮ ಕರ್ಮದ ಚೌಕಟ್ಟಿಗೆ ಸಂಬಂಧಿಸಿದ್ದು. ಇಲ್ಲಿ ಪಠ್ಯವು ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಮ್ಮ ಮುಂದಿಡುತ್ತದೆ. ಈ ಆಧ್ಯಾತ್ಮಿಕ ಬೋಧನೆಯನ್ನು ಕೇವಲ ಒಂದು ಎಚ್ಚರಿಕೆ ಅಥವಾ ಪಾಠವಾಗಿ ನೀಡಲಾಗ್ತಿದೆ ಹೊರತು ಶಾಪವಾಗಿ ಅಲ್ಲ. ಶಿಕ್ಷಣವು ಮುಂದೆ ಬರಬಹುದಾದ ಅಪಾಯದ ಬಗ್ಗೆ ನಮಗೆ ಮುನ್ಸೂಚನೆ ಕೊಡ್ತದೆ, ಆದರೆ ಶಾಪವು ಕೇವಲ ಶಿಕ್ಷಿಸುತ್ತದೆ ಅಲ್ವಾ? ಈ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಗಮನಿಸಲೇಬೇಕು. ಉದಾಹರಣೆಗೆ ಇಲ್ಲಿನ ಈ ಕಠಿಣ ಎಚ್ಚರಿಕೆನೇ ನೋಡಿ. ದುಃಖ ಕೊಟ್ರೆ ದುಃಖಿಯಾಗಿಯೇ ಸಾಯುವಿರಿ. ಕೇಳುವುದಕ್ಕೆ ಸ್ವಲ್ಪ ಕಠಿಣ ಅನಿಸಿದ್ರೂ ಇದೊಂದು ಕಾರ್ಯ ಮತ್ತು ಕಾರಣದ ಸ್ಪಷ್ಟ ಸತ್ಯ ಅಂತ ಪಠ್ಯ ಹೇಳ್ತದೆ. ಜಗತ್ತಿಗೆ ನಾವು ಏನನ್ನು ಕೊಡುತ್ತೇವೋ ಅದೇ ನಮಗೆ ವಾಪಸ್ ಬರ್ತದೆ. ಇದು ಸಿಂಪಲ್, ಆದರೆ ಅಷ್ಟೇ ಪ್ರಬಲವಾದ ಕರ್ಮ ಸಿದ್ಧಾಂತ. ಇದು ನಮಗೆ 2 ಸ್ಪಷ್ಟ ದಾರಿಗಳನ್ನು ತೋರಿಸ್ತದೆ, ಸುಖದ ಮಾರ್ಗ ಹಾಗೂ ದುಃಖದ ಮಾರ್ಗ. ಎಲ್ಲರಿಗೂ ಸುಖವನ್ನು ಹಂಚಿದರೆ ಸದಾ ಸುಖಿಯಾಗಿರಬಹುದು, ಅದೇ ದುಃಖವನ್ನು ಕೊಟ್ರೆ ಕೊಲೆಗೂ ದುಃಖವೇ ಗತಿ. ಇಲ್ಲಿ ಯಾವ ದಾರಿಯಲ್ಲಿ ನಡೆಯಬೇಕು ಅನ್ನೋ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಸಂಪೂರ್ಣವಾಗಿ ನಮಗೆ ಬಿಟ್ಟಿದ್ದು. ಸರಿ, ವಿಭಾಗ 3, ದೈನಂದಿನ ಅಭ್ಯಾಸ ಮತ್ತು ಶುದ್ಧೀಕರಣ ಅಂದರೆ ಧಾರಣೆ. ಇದನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಅಂತ ನೋಡೋಣ. ಬರೀ ಆಶೀರ್ವಾದದ ಮೇಲೆ ಡಿಪೆಂಡ್ ಆಗೋ ಬದಲು ಸ್ವಯಂ ಶುದ್ಧೀಕರಣ ಮಾಡಿಕೊಳ್ಳುವುದು ಬಹಳ ಮುಖ್ಯ ಅಂತ ಪಠ್ಯ ಸ್ಪಷ್ಟವಾಗಿ ಹೇಳ್ತದೆ. ನಕಾರಾತ್ಮಕ ಅಂದ್ರೆ ಈ ಉಲ್ಟಾ ಸುಲ್ಟಾ ಮಾತುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಅಶರೀರಿ ಸ್ಥಿತಿಯನ್ನು ಪ್ರಾಕ್ಟೀಸ್ ಮಾಡಬೇಕು. ಆಧ್ಯಾತ್ಮಿಕವಾಗಿ ಬೆಳೆಯಲು ಈ ಆಂತರಿಕ ಶುದ್ಧೀಕರಣವೇ ನಮ್ಮ ಮೊದಲ ಮೆಟ್ಟಿಲು. ದಿನನಿತ್ಯದ ಜೀವನಕ್ಕೆ ಬೇಕಾದ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಇಲ್ಲಿವೆ. ಈ ಉಲ್ಟಾ ಸುಲ್ಟಾ ಮಾತುಗಳನ್ನ ನಂಬಲೇಬಾರ್ದು, ಪ್ರತಿಯೊಂದು ಹೆಜ್ಜೆಯಲ್ಲೂ ಆದರ್ಶವನ್ನ ಫಾಲೋ ಮಾಡಬೇಕು ಮತ್ತು ಯಾರಿಗೂ ದುಃಖ ಅಥವಾ ಬೇಸರ ಮಾಡಬಾರ್ದು. ಪ್ರಾಪಂಚಿಕ ನೆಗೆಟಿವಿಟಿಯಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಈ ನಿರ್ದೇಶನಗಳು ತುಂಬಾನೇ ಹೆಲ್ಪ್ ಮಾಡುತ್ತವೆ. ಈಗ 4ನೇ ವಿಭಾಗ, ಸಂಪೂರ್ಣ ವಿಧೇಯತೆ ಮತ್ತು ಭಕ್ತಿ. ಇಲ್ಲಿ ನಾವು ವರದಾನ ಪಡೆಯಲು ಬೇಕಾದ ಮಾನಸಿಕ ಶಿಸ್ತಿನ ಬಗ್ಗೆ ಮಾತನಾಡಲಿದ್ದೇವೆ. ವಿಧೇಯತೆ ಎಂದ್ರೆ ಏನು? ಇಲ್ಲಿನ ಡೆಫಿನಿಷನ್ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಒಬ್ಬರ ಸಂಕಲ್ಪ ಅಥವಾ ಕನಸಿನಲ್ಲಿಯೂ ಸಹ ತಂದೆ ಅವರ ಕರ್ತವ್ಯ ಮತ್ತು ಜ್ಞಾನದ ಬಗ್ಗೆ ಮಾತ್ರ ಯೋಚನೆ ಇರಬೇಕು, ಬೇರೆ ಯಾವುದಕ್ಕೂ ಜಾಗವೇ ಇರಬಾರ್ದು. ಇತರ ಎಲ್ಲಾ ಪ್ರಾಪಂಚಿಕ ಸಂಪರ್ಕಗಳನ್ನು ಕಡಿದುಕೊಂಡಾಗ ಮಾತ್ರ ಈ ಮಟ್ಟದ ಸಿಂಗ್ಯುಲಾರಿಟಿ ಅಥವಾ ಸಂಪೂರ್ಣ ಏಕಾಗ್ರತೆ ಸಾಧ್ಯ ಅಂತ ಇದು ವಿವರಿಸುತ್ತದೆ. ಇದನ್ನೇ ಮೊದಲ ಪ್ರತಿಜ್ಞೆ ಅಂತ ಕರೆಯಲಾಗಿದೆ. ಮತ್ತೆಲ್ಲಾ ಸಂಘಗಳನ್ನು ಮುರಿದು ಒಬ್ಬರ ಸಂಘವನ್ನು ಜೋಡಿಸು. ಅಂದ್ರೆ ಅನೇಕರೊಂದಿಗಿನ ಅಟ್ಯಾಚ್ಮೆಂಟ್ ಬಿಟ್ಟು ಕೇವಲ ಆ ಒಬ್ಬರ ಜೊತೆ ಮಾತ್ರ ಸಂಪರ್ಕ ಹೊಂದುವುದು ಸಂಪೂರ್ಣ ವಿಧೇಯತೆಯ ನಿಜವಾದ ಅಳತೆಗೋಲು. ಇದು ಕೇವಲ ಮೇಲ್ನೋಟದ ಮಾತಲ್ಲ, ಇದೊಂದು ಅತ್ಯುನ್ನತ ಮತ್ತು ಕಠಿಣವಾದ ಆಧ್ಯಾತ್ಮಿಕ ಶಿಸ್ತು. ಕೊನೆಯದಾಗಿ 5ನೇ ವಿಭಾಗ, ಅಚಲವಾದ ಸ್ಥಿರ ಸ್ಥಿತಿ ಅಂದರೆ ಅವ್ಯಕ್ತ ಸೂಚನೆಗಳು.
ಇದು ಬಹಳ ಮುಖ್ಯವಾದ ಪಾಯಿಂಟ್. ಮನಸ್ಸಿನಲ್ಲಿ ಸ್ವಲ್ಪವೇ ಸ್ವಲ್ಪ ಏರುಪೇರಾದ್ರೂ ಅಥವಾ ಚಂಚಲತೆ ಬಂದ್ರೂ ಸಹ ನಮ್ಮ ಆಧ್ಯಾತ್ಮಿಕ ಖಜಾನೆಯ ಪೂರ್ಣ ಅನುಭವವನ್ನ ನಾವು ಕಳೆದುಕೊಳ್ತೇವೆ ಅಂತ ಪಠ್ಯ ವಾರ್ನ್ ಮಾಡ್ತದೆ. ಹಾಗಾಗಿ ಸದಾ ಅಚಲವಾಗಿ, ಅಡೋಲವಾಗಿ, ಒಂದೇ ಸಮನಾದ ಏಕರಸ ಸ್ಥಿತಿಯಲ್ಲಿರೋದು ಅತಿ ಮುಖ್ಯ. ಇದನ್ನೊಮ್ಮೆ ನೋಡಿ. ಒಂದು ಕಡೆ ಸಂಪತ್ತು, ಹೆಸರು, ಸ್ಥಾನಮಾನ, ಆಡಂಬರಗಳಂತಹ ವಿನಾಶಿ ಪ್ರಾಪ್ತಿಗಳು. ಇವು ಬಂದಾಗ ಖುಷಿ, ಹೋದಾಗ ದುಃಖ. ಮತ್ತೊಂದು ಕಡೆ ನಮ್ಮ ಅಚಲವಾದ ಆಂತರಿಕ ಸ್ಥಿತಿಯಿಂದ ಸಿಗುವ ಅವಿನಾಶಿ, ಅಂದರೆ ಶಾಶ್ವತವಾದ ಖುಷಿ. ನಿಜವಾದ ಸಂತೋಷ ಇರುವುದು ಹೊರಗಿನ ವಸ್ತುಗಳಲ್ಲ, ಬದಲಾಗಿ ನಮ್ಮ ಒಳಗಿನ ಸ್ಥಿರತೆಯಲ್ಲಿ ಅನ್ನೋದು ಎಷ್ಟು ಅದ್ಭುತವಾದ ಸತ್ಯ ಅಲ್ವಾ? ಇಂದಿನ ನಮ್ಮ ಈ ಮೂಲ ಪಠ್ಯವು ಒಂದು ಪವರ್ಫುಲ್ ಸಾಲಿನೊಂದಿಗೆ ಕೊನೆಗೊಳ್ಳುತ್ತದೆ. ಸತ್ಯತೆಯ ಸ್ವಸ್ಥಿತಿಯು ಪರಿಸ್ಥಿತಿಗಳಲ್ಲಿಯೂ ಸಂಪೂರ್ಣರನ್ನಾಗಿ ಮಾಡಿಬಿಡುತ್ತದೆ. ಅಂದರೆ ಹೊರಗೆ ಏನೇ ಬಿರುಗಾಳಿ ಇರಲಿ, ಎಷ್ಟೇ ಗೊಂದಲಗಳಿರಲಿ, ನಮ್ಮ ಒಳಗಿನ ಸತ್ಯದ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದರೆ ಅದು ನಮ್ಮನ್ನು ಆ ಎಲ್ಲಾ ಕಠಿಣ ಸಂದರ್ಭಗಳಲ್ಲೂ ಪರಿಪೂರ್ಣರನ್ನಾಗಿಡುತ್ತದೆ. ಈ ಇಡೀ ವಿಶ್ಲೇಷಣೆಯನ್ನ ನೋಡಿದ ಮೇಲೆ ನಾವೆಲ್ಲರೂ ಯೋಚಿಸಲೇಬೇಕಾದೊಂದು ಪ್ರಶ್ನೆ ಇಲ್ಲಿದೆ. ನಿಜವಾದ ಸಂತೋಷ ಶಾಶ್ವತವಾದದ್ದೇ ಆಗಿದ್ರೆ, ಆ ಆಂತರಿಕ ಸ್ಥಿರತೆಯನ್ನ ನಾವು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡ್ರೆ, ನಾವು ಈ ಜೀವನವನ್ನ ನೋಡುವ, ಅನುಭವಿಸುವ ರೀತಿಯೇ ಮೂಲಭೂತವಾಗಿ ಬದಲಾಗ್ಬಿಡುತ್ತೆ ಅಲ್ವಾ? ಹೊರಗಿನ ಜಗತ್ತು ಹೇಗೇ ಇರಲಿ, ನಮ್ಮ ಒಳಗಿನ ಪ್ರಪಂಚವನ್ನ ಅಚಲವಾಗಿಟ್ಟುಕೊಳ್ಳುವ ಈ ಅದ್ಭುತ ಕಲ್ಪನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಗಿಸೋಣ. ಧನ್ಯವಾದಗಳು.